ಮಧುಗಿರಿ ತಾಲೂಕು ಮಿಡಿಗೇಶಿ ಹೋಬಳಿ ವ್ಯಾಪ್ತಿಯ ಛತ್ರಪಾಳ್ಯ ಗ್ರಾಮದ ಶ್ರೀ ಸಪ್ತಳಮ್ಮ ದೇವಸ್ಥಾನ ಹಾಗೂ ಹನುಮಂತಪುರದಲ್ಲಿರುವ ಈರದಿಮ್ಮಮ್ಮ ದೇವಾಲಯಗಳ ಬೀಗ ಮುರಿದ ಕಳ್ಳರು ಬೆಳ್ಳಿ ಹಾಗೂ ಚಿನ್ನದ ಆಭರಣಗಳನ್ನು ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ. ದೇವಾಲಯಗಳಲ್ಲಿ ದೇವಿಯ ಅಲಂಕಾರಕ್ಕೆ ಬಳಸುತ್ತಿದ್ದ ಬೆಳ್ಳಿ ಹಾಗೂ ಚಿನ್ನದ ಅಮೂಲ್ಯ ಆಭರಣಗಳು ಕಳ್ಳತನವಾಗಿದೆ. ವಿಷಯ ತಿಳಿದ ಕೂಡಲೇ ಗ್ರಾಮಸ್ಥರು ಮಿಡಿಗೇಶಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. 4 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ವಸ್ತು ಕಳುವು ಮಾಡಿದ್ದಾರೆ. ದಯವಿಟ್ಟು ಈ ವಿಚಾರನ ಗ್ರಾಮಸ್ಥರು ವರ್ಷ ಆಗೋದಕ್ಕೆ ಭಾರಿ ಆತಂಕ ಪಟ್ಟವ್ರೆ. ದಯವಿಟ್ಟು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಇದಕ್ಕೆ ಕ್ರಮ ಜರುಗಿಸಿ ಊರಿನ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ನಾವು ಗ್ರಾಮ ಪಂಚಾಯತ್ ಸದಸ್ಯರು ಸಿದ್ದಪ್ಪ ಅಂತೇಳಿ. ಇದು 3ನೇ ಬಾರಿ ಕಳ್ಳತನ ಆಗಿರೋದಿಲ್ಲಿ. ನಮ್ಮ ಪಂಚಾಯತಿಯು 3-4 ಸಲ ಕೇಬಲು ಕಟ್ಟಾಗಿದ್ದಾವೆ. ಪೊಲೀಸ್ ಇಲಾಖೆಯಿಂದ ನಮ್ಗೆ ಯಾವುದು ಉತ್ತರ ಬಂದಿಲ್ಲ. ಈ ದೇವಸ್ಥಾನ 3ನೇ ಸಲ ಆಗಿದೆ. ಪೊಲೀಸ್ ಇಲಾಖೆಯಿಂದ ನಮ್ಗೆ ಉತ್ತರ ಕೊಡಬೇಕು. ಇದಕ್ಕೆ ಯಾರೂ ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇಲ್ಲಿವರೆಗೂ ಹೋಗಿರೋದು ಯಾವುದು ನಮಗೇನು ರೆಸ್ಪಾನ್ಸ್ ಬಂದಿಲ್ಲ. ಇಲ್ಲಿವರೆಗೂ ಹಿಂಗಾಗಿದೆ ಅಂತ ಏನೂ ಕೊಟ್ಟಿಲ್ಲ ನಮ್ಗೆ. ಇಲ್ಲಿವರೆಗೂ ನಮ್ಗೆ ಭಾಳ ತೊಂದರೆ ಆಗ್ತಾಯಿದೆ. ನಾವು ಜೀವ ಬಾಯದಿಂದ ಓಡಾಡಬೇಕಾಗ್ತೀನಿ ನಾಳೆ ಮುಂದಿನ ಬೆಳಗ್ಗೆ.